ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಸುವಿನ ಹಾಲು ಮಕ್ಕಳಿಗೆ ಒಳ್ಳೇದಾ, ಯಾವಾಗಿಂದ ಶುರು ಮಾಡಬೇಕು, ಇದರಿಂದ ಆಗೋವಂಥ ಲಾಭಗಳು ಯಾವುದು ಮತ್ತು ಇದರಿಂದ ಆಗೋವಂಥ ಹಾನಿಗಳು ಯಾವ್ಯಾವು ಅಂತ ಎಲ್ಲ ಪೇರೆಂಟ್ಸ್ಗೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ತಾಯಿ ಹಾಲು ತುಂಬಾ ಶ್ರೇಷ್ಠ, ಬಟ್ ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ಆ ಹಾಲನ್ನೇ ಕೊಡ್ಲಿಕ್ಕಾಗಲ್ಲ ಅಲ್ವಾ. ಸುಮಾರು ಜನ ತಾಯಿಯಂದ್ರಿಗೆ ಎದೆ ಹಾಲು ತುಂಬ ಜಾಸ್ತಿ ಉತ್ಪತ್ತಿ ಆಗ್ತಾ ಇರಲ್ಲ. ಆಗ ಏನು ಅಂದ್ಕೊಳ್ತಾರೆ, ಹಸುವಿನ ಹಾಲು ನಾವು ಕೊಡ್ಬೋದು ಅಂತ. ಯಾವುದೇ ಕಾರಣಕ್ಕೂ ಡಾಕ್ಟರ್ಸು 1 ವರ್ಷದ ಒಳಗಡೆ ಇರೋವಂಥ ಮಕ್ಕಳಿಗೆ ಹಸುವಿನ ಹಾಲನ್ನ ಕೊಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ 1 ವರ್ಷದ ಒಳಗಿನ ಮಕ್ಕಳಿಗೆ ಜೀರ್ಣಕ್ರಿಯೆ ವ್ಯವಸ್ಥೆ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿರೋಲ್ಲ. ಹಸುವಿನ ಹಾಲಿನಲ್ಲಿ ಪ್ರೋಟೀನ್ ಮತ್ತು ಮಿನರಲ್ಸ್ ಇರುತ್ತೆ, ಅವ್ರಿಗೆ ಜೀರ್ಣಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ 1 ವರ್ಷದ ಮುಂಚೆ ತಾಯಿ ಹಾಲು ಅಥವಾ ಫಾರ್ಮುಲಾ ಹಾಲು ಮಾತ್ರನೇ ಕೊಡಬೇಕು. ಯಾವುದೇ ಕಾರಣಕ್ಕೂ ಹಸುವಿನ ಹಾಲು ಕೊಟ್ಟು ದೊಡ್ಡ ತಪ್ಪು ಮಾಡಬೇಡಿ. ಅದೇ ಏನಾದರೂ ನಿಮ್ಮ ಮಕ್ಕಳು 1 ವರ್ಷ ತುಂಬಿದವರಾಗಿದ್ದರೆ ಹಸುವಿನ ಹಾಲನ್ನು ನಿಧಾನವಾಗಿ ಪರಿಚಯಿಸ್ಬೋದು. ಒಮ್ಮೆ ಸ್ವಲ್ಪ ಪ್ರಮಾಣದಲ್ಲಿ ಹಸುವಿನ ಹಾಲನ್ನ ಕೊಟ್ಟು 1 ದಿನ ಗಮನಿಸಿ, ಏನೂ ಸೈಡ್ ಎಫೆಕ್ಟ್ಸ್ ಆಗಲಿಲ್ಲ ಅಂದರೆ ಮಾತ್ರ ಕಂಟಿನ್ಯೂ ಮಾಡ್ಬೋದು. ಇನ್ನು 1 ವರ್ಷ ತುಂಬಿರುವಂಥ ಮಕ್ಕಳಿಗೆ ಎಷ್ಟು ನಾವು ಹಾಲು ಕೊಡ್ಬೋದು ಅಂತ ಹೇಳಿದ್ರೆ 500 ಮಿಲಿ ಮಾತ್ರನೇ 1 ದಿನಕ್ಕೆ ಕೊಡ್ಬೋದು. ಮ್ಯಾಕ್ಸಿಮಮ್ ಅಂದರೆ 2 ಗ್ಲಾಸ್ ಕೊಟ್ಟರೆ ಸಾಕು. ಅಂದರೆ ಒಂದೇ ಸರ್ತಿ ಅಷ್ಟು ಕೊಡಬಾರ್ದು, ನಾವು ಅರ್ಧ ಗ್ಲಾಸ್ನ ಇಂಟ್ರಡ್ಯೂಸ್ ಮಾಡ್ತಾ ಹೋಗಬೇಕು. ಹಾಲು ಯಾವಾಗಲೂ ಅಷ್ಟೇ ಕೊಡೋದಕ್ಕೆ ಮೊದಲು ತುಂಬ ಚೆನ್ನಾಗಿ ಅದನ್ನು ಕುದಿಸಿ ಆರಿಸಿ ತಣ್ಣಗಾಗಿರೋವಂಥ ಹಾಲನ್ನ ಮಕ್ಕಳು ಕೊಡೋದು ತುಂಬಾ ಒಳ್ಳೆಯದು. ಇನ್ನು ಹಸುವಿನ ಹಾಲು 1 ವರ್ಷದ ನಂತರ ಕೊಡೋದ್ರಿಂದ ಅದರಿಂದ ಆಗೋ ಲಾಭಗಳೇನು ಅಂತ ಹೇಳಿದ್ರೆ, ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಇಂದ ಮಕ್ಕಳ ಮೂಳೆಗಳು ಮತ್ತು ಹಲ್ಲುಗಳು ಶಕ್ತಿಶಾಲಿಯಾಗಿರುತ್ತವೆ. ಹಾಲಿನಲ್ಲಿರುವಂಥ ಒಳ್ಳೆ ಪ್ರೋಟೀನು ಮಕ್ಕಳಲ್ಲಿ ಫಿಸಿಕಲ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಸುವಿನ ಹಾಲಲ್ಲಿರುವಂಥ ಒಳ್ಳೆ ಕೊಬ್ಬು ಮಕ್ಕಳು ಮೆದುಳಿನ ಪೋಷಣೆಗೂ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ದೈಹಿಕ ಬೆಳವಣಿಗೆಗೆ ತುಂಬಾ ಸಹಾಯಕಾರಿ. ಅತಿಯಾಗಿ ಅಥವಾ ಸಮಯಕ್ಕಿಂತ ಮುಂಚೆನೇ ಮಕ್ಕಳಿಗೆ ಹಸುವಿನ ಹಾಲು ಕೊಟ್ಟರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಹಸುವಿನ ಹಾಲಿನಲ್ಲಿ ಐರನ್ ಕಡಿಮೆ ಆಗಿರೋದ್ರಿಂದ ಜೀರ್ಣಶಕ್ತಿಗೆ ಅಡ್ಡಿಯಾಗುತ್ತೆ. ಮತ್ತು ಸ್ವಲ್ಪ ಮಕ್ಕಳಲ್ಲಿ ಹೊಟ್ಟೆ ನೋವು ಆಗ್ಬೋದು ಮತ್ತು ಮಲಬದ್ಧತೆ ಕೂಡ ಆಗ್ಬೋದು. ಮಕ್ಕಳಿಗೆ ಹಸುವಿನ ಹಾಲಿನಿಂದ ಅಲರ್ಜಿ ಇದ್ದರೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಆಗ್ಬೋದು. ಇದರಿಂದ ಚರ್ಮದೂರಿ, ಅಜೀರ್ಣ ಮತ್ತು ಹೊಟ್ಟೆ ಉಬ್ರ, ಬೇದಿ ಇದೆಲ್ಲನೂ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಅದರಿಂದ ನೋಡಿಕೊಂಡು ಮಕ್ಕಳಿಗೆ ಸರಿಯಾದ ಪ್ರಮಾಣದಲ್ಲಿ ಚೆನ್ನಾಗಿ ಕಾಯಿಸಿ ಆರಿಸಿರುವಂಥ ಹಾಲನ್ನ ಕೊಡಬೇಕು. ಇನ್ನು ಬಹಳ ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ಹಾಲಿನಲ್ಲಿ ಯಾವುದೇ ಕಾರಣಕ್ಕೂ ಸಕ್ಕರೆ ಆಗಲಿ ಟೇಸ್ಟ್ ಎನ್ಹಾನ್ಸರ್ಸ್ ಆಗಲಿ ಮಿಶ್ರಣ ಮಾಡಬೇಡಿ. ಇದು ಮಕ್ಕಳಿಗೆ ತುಂಬಾ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಮಕ್ಕಳಿಗೆ ಹಾಲು ನೀಡಿದ ಮೇಲೆ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಅಂತ ನಾವು ಗಮನಿಸಬೇಕು. ಅದಾದಮೇಲೆ ಏನಾದರೂ ಸೈಡ್ ಎಫೆಕ್ಟ್ಸ್ ಬಂದರೆ ದಯವಿಟ್ಟು ನಿಮ್ಮ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ನಾವು ಮಕ್ಕಳಿಗೆ ಹಾಲು ಕೊಡೋ ಜೊತೆಯಲ್ಲಿ ರಾಗಿ, ಮೊಸರು, ಪನ್ನೀರು ಮತ್ತು ಇನ್ನೂ ಈ ಥರ ಕ್ಯಾಲ್ಶಿಯಂನಿಂದ ಹೆಚ್ಚು ರಿಚ್ ಆಗಿರುವಂಥ ಆಹಾರಗಳನ್ನ ಕೊಡ್ತಾ ಬಂದರೆ ಮಕ್ಕಳು ತುಂಬಾ ಸ್ಟ್ರಾಂಗ್ ಆಗ್ತಾರೆ. ಪ್ರತಿಯೊಂದು ಮಗು ಕೂಡ ವಿಭಿನ್ನ. ಹಸುವಿನ ಹಾಲು ಶುರು ಮಾಡೋದಕ್ಕೆ ಮೊದಲು ಒಂದ್ಸತಿ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಒಟ್ಟಾರೆ ಹೇಳಬೇಕಂದ್ರೆ 1 ವರ್ಷದ ನಂತರ ಹಸುವಿನ ಹಾಲು ಮಕ್ಕಳಿಗೆ ತುಂಬಾ ಆರೋಗ್ಯಕರ ಆಯ್ಕೆ ಆಗಿರುತ್ತೆ. ಆದರೆ ಇದು ಸಂಪೂರ್ಣ ಮಾಹಿತಿ ಇಟ್ಕೊಂಡು ಆಮೇಲೆ ನೀವು ಕೊಡೋದು ತುಂಬಾ ಒಳ್ಳೆಯದು. ಆದರೆ ಇದು ಕಂಪ್ಲೀಟ್ ಬ್ಯಾಲೆನ್ಸ್ ಡಯೆಟ್ಗೆ ಸಬ್ಸ್ಟಿಟ್ಯೂಟ್ ಆಗಬಾರ್ದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ಮಕ್ಕಳಿಗೆ ಹಾಲು ಕೊಡ್ಬೋದಾ, ಕೊಟ್ಟರೆ ಯಾವಾಗಿಂದ ಕೊಡ್ಬೋದು, ಕೊಡೋದ್ರಿಂದ ಏನು ಲಾಭ ಎಲ್ಲವನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.